ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡ್ಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ಚವರ್ಲೇಟ್ ಟವರನ ಇದು? ಹ್ಞೂ ರೀ ಕಳ್ಸೇನ್ರಿ ಸರ್. ಓಕೆ ಸರ್, ಇದು ವೈಟ್ ಬಣ್ಣದ್ದು ವೈಟ್ ಬೋರ್ಡ್ ಐತೆ ನೋಡ್ರಿ ಕಾರ್ ಗಾಡಿ ತಮ್ಮದು. ಹಾಂ ರೀ ವೈಟ್ ಬೋರ್ಡ್ ಐತ್ರಿ. ಏನೈತ್ರಿ ಸರ್ ಮಾಡಲು? ಮಾಡಲ್ ಇದು 2011 ಮ್ಯಾಗ 10 ತಿಂಗಳು ಐತ್ರಿ. 2011 ಮಾಡಲ್ ಐತ್ರಿ, 10 ತಿಂಗಳು ಐತ್ರಿ ಗಾಡಿ ತೊಗೊಂಡ? ಮ್ಯಾಗ 10 ತಿಂಗಳು ಐತ್ರಿ. ಓಕೆ, ಓನರ್ ಎಷ್ಟಾಗಿರ್ತಾವೆ ಗಾಡಿಗೆ? ಓನರ್ 5 ಓನರ್ ಆಗ್ಯಾವ್ರಿ. ಗಾಡಿ ಯಾರು ತೊಗೊಂತಾರ ಅವರು 6ನೇ ಓನರ್ ಆಗ್ತಾರೆ ರೀ? ಹಾಂ 6ನೇ ಓನರ್ ಆಗ್ತಾರೆ. ಆ ರನ್ನಿಂಗ್ಲಿ ಎಷ್ಟಾಗೈತ್ರಿ ಸರ್ ತಮ್ಮದು ಗಾಡಿ ಓಡಿರೋದು ಕಿಲೋಮೀಟ್ರು? 2 ಲಕ್ಷ ಪ್ಲಸ್ ಐತ್ರಿ, ಮ್ಯಾಗ ಒಂದು 10,000 ಆಸ್ಪಾಸ್. 2,10,000 ಮ್ಯಾಗ ಆಸ್ಪಾಸ್ ಹೊಡಿತೈತಿ ಚಿಲ್ಲರ? ಹಾಂ. ಓಕೆ ರೀ. ಟೈರ್ ಕಂಡೀಷನ್ಸ್ ಇಲ್ಲ ಸರ್, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಏನು 5 ಟೈರ್ ಐತಲ್ಲ ರೀ, ಎಷ್ಟು ಐತ್ರಿ ಪರ್ಸೆಂಟೇಜು? ಪರ್ಸೆಂಟೇಜ್ ಆದ್ರೆ ಬಿ 4 ಟೈರ್ ಹೊಸ ಹಾಕಿನ್ರಿ. ಹಾಂ ರೀ. 2,000 ಕಿಲೋಮೀಟರ್ ಆಸ್ಪಾಸ್ ಓಡಿದ್ರಿ. 4 ಟೈರು ಹೊಸ ಹಾಕಿಸಿ 2,000 ತನಕ ಓಡೈತ್ರಿ ಗಾಡಿ? ಹಾಂ. ಓಕೆ, ಸ್ಟೆಪ್ನಿ ಐತ್ರಿ? ಸ್ಟೆಪ್ನಿ ಐತ್ರಿ, ಸ್ಟೆಪ್ನಿನೂ ಫುಲ್ ಐತ್ರಿ. ಓಕೆ ಸರ್, ಇನ್ನು ಒಂದು 70-80% ಐತ್ರಿ. ಓಕೆ, ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ ಅದು ಕೂಡ ಯಾವ ಥರ ಇಟ್ಟಿದ್ದೀರಾ ಸರ್? ಇಲ್ಲ ಇಂಜನ್ ಕಂಡೀಷನ್ ಪವರ್ಫುಲ್ ಐತ್ರಿ, एकदम ಸ್ಮೂತ್ ಆವಾಜ್ ಸೌಂಡಿಂಗ್. ಹಾಂ. ಇಂಜನ್ ಫುಲ್ ಕಂಡೀಷನ್ ಐತ್ರಿ. ಓಕೆ ಸರ್, ಇಂಜನ್ ಏನು ಸಿವಿಲ್ ಇಂಜನ್ ಐತ್ರಿ, ಏನು ಕೆಲಸ ಆಗೈತೆ ರೀ ಮೆಕ್ಯಾನಿಕಲ್ಲು? ಏನೂ ಇಲ್ಲ. ಏನು ಕೆಲಸ ಆಗಿಲ್ಲ ರೀ? ಇಲ್ಲ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಆಗಿರ್ಬೋದು, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸ, ಓಟ್ ಸಿಗ್ನಲ್ ನೆಪ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲಲ್ಲ ಸರ್? ಇಲ್ಲ. ನಿಮ್ಮ ಕೈಯಾಗ ಮಾತ್ರ ಸಂಪೂರ್ಣವಾಗಿ ವೆಹಿಕಲ್ಲು ಶುದ್ಧ ಕ್ಲಿಯರ್ ಐತ್ರಿ? ಹ್ಞೂ ರೀ. ಸರ್ ಏನು ಕೊಡ್ತೈತೆ ರೀ ಮೈಲೇಜ್ ಎಲ್ಲ? ಮೈಲೇಜ್ ಅಂದ್ರೆ ಬಿ 16 ತನಕ ನಾರ ತೆಗ್ದೆ ನೋಡ್ರಿ. 16 ತನಕ ಕೊಡ್ತೈತೆ ರೀ? ಹಾಂ. ಡೀಸೆಲ್ ಉಂಟಲ್ಲ ಇದು? ಹಾಂ, ಡೀಸೆಲ್. ಓಕೆ, ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಸರ್ ಕಂಪ್ನಿ ಬಿಟ್ಟೆಡ್ ಬಂದಿರೋದು ಆಗಿರ್ಬೋದು ರೀ, ತಮ್ಮ ಕಡೆಯಿಂದ ಏನಾದರೂ ಫಿಟ್ನೆಸ್ ಮಾಡಿಸಿದ್ದೀರಾ? ಏನಿಲ್ಲ, ಕೋಚಿಂಗ್ ಇವ್ರಲ್ಲ ಅದು ಸರಿ ಏನಿಲ್ಲ. ಓಕೆ, ಏನು ಕಂಪ್ನಿ ಬಿಟ್ಟೆಡ್ ಐತೆ ಎಲ್ಲ ವರ್ಕ್ದಾಗ ಐತ್ರಿ? ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಸೀಟ್ ಕುಷನ್ ಎಲ್ಲ ಕರೆಕ್ಟಾಗಿ ಐತ್ರಿ? ಹಾಂ, ಮ್ಯೂಸಿಕ್ ಸಿಸ್ಟಮ್ ನಾನು ಹಾಕ್ಯಾನ್ ಬಿಡ್ರಿ. ಹ್ಞೂ. ಮ್ಯೂಸಿಕ್ ಸಿಸ್ಟಮ್ ಅದೆಲ್ಲ ಸ್ಕ್ರೀನ್ ಹ್ಞೂ. ಮತ್ತು ನಮ್ಮ ಇದು ಬಾಕ್ಸ್ ಅಂದ್ರೆ ನಮ್ಮ ಏನಂತಾರ ಸೌಂಡ್ ಬಾಕ್ಸಸ್ ಎಲ್ಲ ಹಾಕ್ಸಿದ್ರಿ? ಹಾಂ, ಸೌಂಡ್ ಬಾಕ್ಸ್ ಅಂದ್ರೆ ಡಿಜೆ ಟೈಪ್ ಯಾವ ಇರ್ತಾವಲ್ಲ ಅವು. ಸಬ್ ಉಪ್ಪರ? ಹಾಂ ಸಬ್. ಓಕೆ, ನಿಮ್ಮ ಗಾಡಿ ತೊಗೊಂಡ್ರಿಗೆ ಒಟ್ಟಿನಲ್ಲಿ ₹1 ನಾವು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡ್ಬಿಟ್ಟು ಅವ್ರು ಓಡಿಸ್ಕೋಬೋದು. ಫ್ಯಾಮಿಲಿ ಯೂಸ್ಗೆ ಆಗಿರ್ಬೋದು, ಟ್ರಾವೆಲರ್ ಮಾಡೋರಿಗೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಇದು? ಒನ್ ನಂಬರ್. ಯಾಕಂದ್ರೆ ಏನೂ ಪ್ರಾಬ್ಲಮ್ ಏನು ಅಂದರೆ ಕೆಲಸ ಏನೂ ಇಲ್ಲ ರೀ. ಯಾಕಂದ್ರೆ ನಮ್ಮ ಇದ್ರದ್ದು ಕೆಲಸ ಮಾಡೀನಿ ರೀ. ಯಾಕಂದ್ರೆ ನಮ್ಮ ಮುಂದಿನ ಸಸ್ಪೆನ್ಸರ್ ಅಂತ ರೀ. ಸಸ್ಪೆನ್ಸ್ ಅದೆಲ್ಲ ಮಾಡಿಸಿದ್ರೆ ವರ್ಕು? ಹಾಂ, ಸಸ್ಪೆನ್ಸರ್ ಎಲ್ಲ ಮಾಡೀನಿ ರೀ. ಓಕೆ ಸರ್, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ವೆಹಿಕಲ್ಗೆ ಪ್ರೈಸು? ಅದಕ್ಕಿಂತ ಮೊದಲು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಎರಡು ರನ್ನಿಂಗ್ ಐತ್ರಿ? ಐತ್ರಿ. ರನ್ನಿಂಗ್ ಐತ್ರಿ ಎರಡು ಕೂಡ? ಎರಡು ಐತ್ರಿ. PUCನೂ ಐತಿ, ಇನ್ಸೂರೆನ್ಸು ಐತಿ. FCನೂ ಐತಿ, ಇನ್ಸೂರೆನ್ಸ್ನೂ ಐತ್ರಿ ರನ್ನಿಂಗ್? ಹಾಂ, ಎಲ್ಲ ಐತಿ. ಓಕೆ, ಏನು ಹೇಳ್ತೀರಿ ಸರ್ ತಾವು ರೇಟು ಗಾಡಿಗೆ? 3.37. 3,30,000? ಹಾಂ. ಮಾಡಲು 2011 ಐತ್ರಿ. ತಾವು ಓನರ್ ಎಷ್ಟು ಅಂದ್ರಿ? 5 ಅಲ್ಲ? ಹಾಂ, 5. ತೊಗೊಳೋದು 6ನೇ ಓನರ್ ರೀ. ಆಗವ್ರ 6ನೇ ಓನರ್. ಓಕೆ ಸರ್, 3,00,000 ಎಷ್ಟು ಹೇಳಿದ್ರಿ? 50? 3,30,000. ಹಾಂ, ಸಾರಿ 30,000 ಹೇಳಿದ್ರಲ್ಲ. ಓಕೆ, ಇದ್ರಾಗ ಏನು ಮಾಡ್ಕೊಡ್ತೀರಿ ನಮ್ಮ ಕಡೆಯಿಂದ ಬಂದ್ರೆ ನೆಗೆಶ್ಬಲ್ಲು? ಒಂದು 10-20 ಆ ಕಡೆ ಈ ಕಡೆ ಮಾಡಿ ಕೊಟ್ಕೊಡ್ರಿ. ಯಾಕಂದ್ರೆ ಕಂಡೀಷನ್ ಐತಿ ಗಾಡಿ ಅನ್ನ ನಾವು ಭೀ ಅಷ್ಟು ರೇಟ್ ಸ್ವಲ್ಪ ಹೆಚ್ಚು ಅನ್ಸಿದ್ ಬಿಡ್ರಿ ಕೇಳೋರಿಗೆ. ಹ್ಞೂ. ಅಂದ್ರೆ ನಮಗೂ ಇದು ಐತಿ ಬಿಡ್ರಿ ಅದ್ರದ ಖರೆ ಎಲ್ಲ ಕಂಡೀಷನ್ ಫುಲ್ ಕಂಡೀಷನ್ ಗಾಡಿ ಐತಿ. ನನ್ಗೆ ಕೊಡೋದಿಲ್ಲಕ್ಕ ನಂಗೆ ಓಮ್ನಿ ಸ್ವಲ್ಪ ಇದಾಗ್ತೈತಿ ರೀ. ಓಮ್ನಿ ಇದಾವಲ್ರಿ? ಓಮ್ನಿ? ಹಾಂ, ಓಮ್ನಿ ಮತ್ತು ಅದಕ್ಕೆ ನಮ್ಗೆ ಡ್ರೈವರ್ ಪ್ಲಸ್ ಇದಾಗತ್ತೆ ರೀ. ಹೌದ್ರಾ?
ಮತ್ತು ಡ್ರೈವರ್ ಇಟ್ಟು ನಮ್ಗೆ ಏನು ಪರವಲ್ಸ ಇದಾಗಂಗಿಲ್ಲ ನಾನು ಕೊಡೋದಿದೆ ದುಸರಿ ಏನು ಓಕೆ ನಿಮ್ದು ಆಲ್ರೆಡಿ ಓಮಿನಿ ಗಾಡಿ ಐತಿ ಅದಕ್ಕೆ ನೀವು ಹಾ, ಅದಕ್ಕೆ Omni ಇದಕ್ಕೆ ಎರಡು ಇದಾವೆ ಡ್ರೈವರ್ ಮಾಡೋರು ಸೆಟ್ ಆಗಲ್ಲ ಅಂತ ಹೇಳ್ತಾರೆ ಈ ಗಾಡಿ ಕೊಡಕತ್ತಿರ್ತಾವೆ. ಹೌದು ಹೌದು ರೀ ಸರ್ ಓಕೆ ಒಟ್ಟು ಫೈನಲ್ ರೇಟ್ ನಿಮ್ಮದು 3,10,000 ತನಕ ಕೊಡಕ್ಕೆ ರೆಡಿ ಇದಿರ್ತಾವೆ. ನಡೀತಿ ಓಕೆ ಗಾಡಿ ಇರುವಂಥ ಲೊಕೇಶನ್ ರೀ ಸರ್? ಓರ್ ಲೊಕೇಶನ್ ಸರ್ ಗಾಡಿ ಇರುವಂಥದ್ದು? ಲೊಕೇಶನ್ ರೀ ಅದ ಕರ್ನಾಟಕ ರೀ, ಹ್ಞೂ ಬೆಳಗಾವಿ ಡಿಸ್ಟಿಕ, ಹ್ಞೂ ತಾಲೂಕಾ ನಿಪ್ಪಾಣಿ. ನಿಪ್ಪಾಣಿ. ಹಾಂ ಲಾಸ್ಟ್ ಇದು ಬೋರ್ಗಾವ್ ಸದಲ್ಗಾ ಬೋರ್ಗಾವ್ ರೀ. ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಇದೆ ರೀ. ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.